ಇನ್ನು ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರೆದಿದ್ದು ಇವತ್ತು ಸಚಿವಾಲಯಕ್ಕೆ ಪನ್ನೀರ್ ಸೆಲ್ವಂ ಭೇಟಿ ನೀಡಲಿದ್ದಾರೆ. ಪನ್ನೀರ್ ಸೆಲ್ವಂ ತಮಿಳುನಾಡಿನ ಹಂಗಾಮಿ ಮುಖ್ಯಮಂತ್ರಿ. ರಾಜೀನಾಮೆ ಬಳಿಕ ಸಚಿವಾಲಯಕ್ಕೆ ಸೆಲ್ವಂ ನೀಡುತ್ತಿರುವ ಮೊದಲ ಭೇಟಿ ಇದಾಗಲಿದೆ. ಅಧಿಕಾರಿಗಳ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಮತ್ತೊಂದೆಡೆ ಮಧ್ಯಾಹ್ನ 12ಕ್ಕೆ ಎಐಎಡಿಎಂಕೆ ಮಹತ್ವದ ಸಭೆಯನ್ನ ಕರೆಯಲಾಗಿದ್ದು ಈ ಸಭೆಗೆ ವಿಕೆ ಶಶಿಕಲಾ ನಟರಾಜನ್ ನೇತೃತ್ವ ವಹಿಸಲಿದ್ದಾರೆ. ರಾಜ್ಯಪಾಲರ ನಡೆಯ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪೊಯಾಸ್ ಗಾರ್ಡನ್ ನಿವಾಸದಲ್ಲಿ ನಡೆಯಲಿರುವ ಸಭೆಗೆ ಶಶಿಕಲಾ ನಟರಾಜನ್ ನೇತೃತ್ವ ವಹಿಸಲಿದ್ದಾರೆ. ಇನ್ನು ಈ ಸಭೆಯಲ್ಲಿ ಪ್ರಸಕ್ತ ರಾಜಕೀಯ ವಿಚಾರಗಳ ಬಗ್ಗೆ ಸಭೆ ನಡೆಯಲಿದೆ. ಇನ್ನು ಡಿಎಂಕೆ ಕೂಡ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದೆ. ಇವತ್ತು ಸಂಜೆ 5 ಗಂಟೆಗೆ ಡಿಎಂಕೆ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. ಒಂದ್ ಕಡೆ ಎಐಎಡಿಎಂಕೆ ಪಕ್ಷವೇ ಇಬ್ಭಾಗವಾಗ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪನ್ನೀರ್ ಸೆಲ್ವಂ ಹಾಗೆ ಶಶಿಕಲಾ ಇಬ್ಬರೂ ಕೂಡ ತಮ್ಮದೇ ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗ್ತಿರೋದು. ಇದೇ ನಿಟ್ಟಿನಲ್ಲಿ ಇವತ್ತು ಎಐಎಡಿಎಂಕೆ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಶಶಿಕಲಾ ನಟರಾಜನ್ ನೇತೃತ್ವದಲ್ಲಿ ಅವರ ನಿವಾಸ ಅಂದ್ರೆ ಜಯಲಲಿತಾ ಅವರ ನಿವಾಸ ಪೊಯಾಸ್ ಗಾರ್ಡನ್ ನಲ್ಲಿ ಈ ಒಂದು ಸಭೆ ನಡೆಯಲಿದೆ. ಜೊತೆಗೆ ಇವತ್ತು ಪನ್ನೀರ್ ಸೆಲ್ವಂ ಕೂಡ ಇನ್ನು ತಮ್ಮ ಸಿಎಂ ಪಟ್ಟಕ್ಕೆ ರಾಜೀನಾಮೆ ನೀಡಿದ ನಂತರ ಮೊದಲ ಬಾರಿಗೆ ಇವತ್ತು ಸಚಿವಾಲಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಈ ಎಐಎಡಿಎಂಕೆ ಪಕ್ಷದಲ್ಲಿನ ಬೆಳವಣಿಗೆಗಳ ನಡುವೆಯೇ ಡಿಎಂಕೆ ಕೂಡ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಿದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಡಿಎಂಕೆ ಸಭೆಯನ್ನ ನಡೆಸಲಿದ್ದು ಸಂಜೆ 5 ಗಂಟೆಗೆ ಡಿಎಂಕೆ ಸಭೆ ನಿಗದಿಯಾಗಿದೆ. ಇನ್ನು ಇವತ್ತು ಏನೆಲ್ಲ ನಿರೀಕ್ಷಿಸಬಹುದು ತಮಿಳುನಾಡಿನ ರಾಜಕೀಯ ಹೈಡ್ರಾಮಾದಲ್ಲಿ, ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ಲಿಕ್ಕೆ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠೀರವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಾಕಷ್ಟು ಬೆಳವಣಿಗೆಗಳಿಗೆ ತಮಿಳುನಾಡು ರಾಜಕೀಯ ಸಾಕ್ಷಿ ಆಗ್ತಾ ಇರೋದು, ಇವತ್ತು ಸಭೆಗಳ ಮೇಲೆ ಸಭೆ ನಿಗದಿಯಾಗಿರೋದು, ಸೊ ಏನೆಲ್ಲ ನಡೀಬಹುದು ಇವತ್ತು ಅಂತ ಹೇಳಿ. ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಮತ್ತೆ ಅವರನ್ನ ಸಂಪರ್ಕ ಮಾಡ್ತೀವಿ. ಒಟ್ಟಾರೆ ತಮಿಳುನಾಡು ರಾಜಕೀಯ ಪರ್ವದಲ್ಲಿ ಮಹತ್ತರ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಿರುವ ಕಾಲಘಟ್ಟದಲ್ಲಿ ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗುವ ನಿರೀಕ್ಷೆ ಇದ್ದು, ಇವತ್ತು ಪೊಯಾಸ್ ಗಾರ್ಡನ್ ನಿವಾಸದಲ್ಲಿ ಶಶಿಕಲಾ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಅತ್ತ ಡಿಎಂಕೆ ಕೂಡ ಸಭೆಯನ್ನ ನಡೆಸ್ತಾ ಇದ್ದು, ಎಐಎಡಿಎಂಕೆ ಪಕ್ಷದಲ್ಲಾಗ್ತಿರುವ ಬೆಳವಣಿಗೆಗಳನ್ನ ತಾನು ಯಾವ ರೀತಿಯಾಗಿ ಬಳಸ್ಕೊಳ್ಳಬಹುದು ಅಥವಾ ತನ್ನ ನಡೆ ಏನಾಗಿರಬೇಕು, ಡಿಎಂಕೆ ಪಕ್ಷದ ನಡೆ ಏನಾಗಿರಬೇಕು ಅನ್ನೋ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಸಂಜೆ 5 ಗಂಟೆಗೆ ಡಿಎಂಕೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಮತ್ತೊಂದು ಕಡೆ ಪನ್ನೀರ್ ಸೆಲ್ವಂ ಹಂಗಾಮಿ ಸಿಎಂ ತಮ್ಮ ಸಿಎಂ ಪಟ್ಟಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮೊದಲ ಬಾರಿಗೆ ಸಚಿವಾಲಯಕ್ಕೆ ಇವತ್ತು ಅವರು ಭೇಟಿಯನ್ನ ನೀಡಲಿದ್ದಾರೆ. ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ರಾಜೀನಾಮೆಯನ್ನ ಹಿಂಪಡಿತೇನೆ, ಮತ್ತೊಮ್ಮೆ ಸಿಎಂ ಆಗೋಕೆ ಸಿದ್ಧ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪನ್ನೀರ್ ಸೆಲ್ವಂ. ಜೊತೆಗೆ ರಾಜ್ಯಪಾಲರು ಕೂಡ ಇನ್ನು ಸರ್ಕಾರ ರಚನೆಗೆ ಆಹ್ವಾನ ನೀಡೋ ತನಕ ಸಿಎಂ ಆಗಿ ಮುಂದುವರಿಯುವಂತೆ ಪನ್ನೀರ್ ಸೆಲ್ವಂ ಅವರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಈ ಅವಧಿಯಲ್ಲಿ ಸಿಕ್ಕಿರುವ ಅಧಿಕಾರವನ್ನ ಆದಷ್ಟು ಶಶಿಕಲಾ ನಟರಾಜನ್ ಅವರ ವಿರುದ್ಧವಾಗಿ ಬಳಸಿಕೊಳ್ಳಿಕ್ಕೆ ಪನ್ನೀರ್ ಸೆಲ್ವಂ ಕೂಡ ಪ್ರಯತ್ನ ಮಾಡ್ತಾ ಇರೋದು. ಕಾಲಕಾಲಕ್ಕೆ ಬಾಂಬ್ ಹಾಗೆ ಆದೇಶಗಳ ರೂಪದಲ್ಲಿ ಬಾಂಬ್ ಅನ್ನ ಸ್ಫೋಟಿಸುತ್ತಿದ್ದಾರೆ. ಹಾಗಾಗಿ ಇವತ್ತು ಸಚಿವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಕೂಡ ಸಹಜವಾಗಿದೆ. ಸೊ ಏನೆಲ್ಲ ಆಗಬಹುದು ಇವತ್ತು ತಮಿಳುನಾಡಿನಲ್ಲಿ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಏನೆಲ್ಲ ಬೆಳವಣಿಗೆಗಳಾಗುವ ನಿರೀಕ್ಷೆ ಇವತ್ತಿದೆ? ಯಾಕಂತಂದ್ರೆ ಡಿಎಂಕೆ ಕೂಡ ಇವತ್ತು ಸಭೆ ಕರೆದಿದೆ ಶಶಿಕಲಾ ನಟರಾಜನ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಎಐಎಡಿಎಂಕೆ ಸಭೆ. ಸೊ ಏನೆಲ್ಲ ನಿರೀಕ್ಷಿಸಬಹುದು ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ? ಇವತ್ತು ಕೂಡ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಕಲೆ ಕಟ್ಟತ್ತೆ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಏನು ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣ ಇದೆ, ಒಂದು ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಲಾಗಿದ್ದು, ಒಬ್ಬ ಶಾಸಕರು ನಾಪತ್ತೆಯಾಗಿದ್ದಾರೆ ಅಂತೇಳಿ. ಅದರ ವಿಚಾರಣೆ ಸಂದರ್ಭದಲ್ಲಿ ಏನು ಶಾಸಕರುಗಳೆಲ್ಲರನ್ನ ರೆಸಾರ್ಟ್ ನಲ್ಲಿ ಬಲವಂತವಾಗಿ ಅಡಗಿಸಿಡಲಾಗಿದೆ, ಶಾಸಕರುಗಳ ಸ್ವಾತಂತ್ರ್ಯವನ್ನ ಹರಣ ಮಾಡಲಾಗ್ತಾ ಇದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರು, ಕಾಂಚೀಪುರಂ ಜಿಲ್ಲೆಯ ಪೊಲೀಸರು ಕೂವತ್ತೂರಿನ ರೆಸಾರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಸಿದ್ರು. ಅದರ ವರದಿಯನ್ನ ಏನು MLAಗಳಿಂದ ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ಪಡ್ಕೊಂಡಿದ್ದಾರೆ. ಅದರ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸೋರಿದ್ದಾರೆ. ಅದು ಮೊದಲನೇ ಡೆವಲಪ್ಮೆಂಟ್ ಇದ್ರೆ, ಅದಾದ ನಂತರದಲ್ಲಿ ಇವತ್ತು ಪನ್ನೀರ್ ಸೆಲ್ವಂ ಅವರ ನಿವಾಸಕ್ಕೆ ಇನ್ನಷ್ಟು ಕೂಡ ಕೆಲವು ಶಾಸಕರು ಅಥವಾ ಪ್ರಮುಖ ನಾಯಕರುಗಳು ಭೇಟಿ ನೀಡಿ ಪನ್ನೀರ್ ಸೆಲ್ವಂಗೆ ಬೆಂಬಲ ಸೂಚಿಸುವಂತ ಕಾರ್ಯಕ್ರಮಗಳು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನಡೆಯುತ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಪನ್ನೀರ್ ಸೆಲ್ವಂ ಅವರು ನೇರವಾಗಿ ಸಚಿವಾಲಯಕ್ಕೆ ಹೋಗ್ತಾ ಇದ್ದಾರೆ. ರಾಜೀನಾಮೆ ಅಂಗೀಕಾರ ಆದ ನಂತರದಲ್ಲಿ ಅವರನ್ನ
ಏನು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಾಗಿದೆ. ಈ ಸಂದರ್ಭದಲ್ಲಿ ಅವರು ಸಚಿವಾಲಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇದೆ ಮೊದಲನೇ ಬಾರಿಗೆ. ಸಚಿವಾಲಯದಲ್ಲಿ ಕೂಡ ಇವತ್ತು ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಡಿಜಿಪಿ ಮತ್ತೆ ಪ್ರಮುಖ ಇಲಾಖಾ ಕಾರ್ಯದರ್ಶಿಗಳ ಜೊತೆಗೆ ಒಂದು ಸಭೆಗೆ ಕೂಡ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಪೋಯಸ್ ಗಾರ್ಡನ್ ನಿವಾಸ ಇದೆ ಜಯಲಲಿತಾ ಅವರದು, ಅದನ್ನ ಒಂದು ಸ್ಮಾರಕವಾಗಿ ಮಾಡುವಂತ ಒಂದು ಪ್ರಸ್ತಾಪ ಇದೆ. ಅದಕ್ಕೆ ಒಂದು ರೀತಿಯ ರೂಪವನ್ನ ಕೊಡೋದು, ಅದಕ್ಕೆ ಒಂದು ಆ ಪ್ರಸ್ತಾಪವನ್ನ ಕಾರ್ಯರೂಪಕ್ಕೆ ತರೋ ರೀತಿಯಲ್ಲಿ ಒಂದು ಕಡತಗಳನ್ನ ಸರಿ ಮಾಡೋರಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಜಯಲಲಿತಾ ಅವರ ಸಾವಿನ ಕುರಿತಂತೆ ಏನು ಕಂಪ್ಲೇಂಟ್ಸ್ ಗಳು ಬಂದಿದ್ದಾವೆ, ಅದರ ವಿಚಾರಣೆ, ಅದರ ತನಿಖೆ ಯಾವ ಪ್ರಗತಿಯಲ್ಲಿದೆ ಅನ್ನೋದನ್ನ ಅವರು ಇವತ್ತು ಅಧಿಕಾರಿಗಳ ಹತ್ರ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಒಂದು ಆದೇಶವನ್ನ, ಸೂಚನೆಗಳನ್ನ ಕೊಡ್ತಾರೆ ಅಂತ ಹೇಳಿ ಮಾಹಿತಿಗಳು ಸಚಿವಾಲಯದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಏನು ಹಂಗಾಮಿ ಮುಖ್ಯಮಂತ್ರಿ ಇದೆಲ್ಲ ಮಾಡ್ಬೋದಾ ಇಲ್ಲ ಅನ್ನೋದ್ರದ್ದು ಚರ್ಚೆ ಒಂದ್ ಕಡೆ ಆದ್ರೆ, ಅದ್ರ ನಡುವೆನೇ ಅವರು ಈ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಪ್ರಮುಖವಾಗಿ ತಿಳಿದು ಬಂದಿರತಕ್ಕಂತ ವಿಷಯ. ಇದೆಲ್ಲದರ ಜೊತೆಗೆ ಇವತ್ತು ಅಣ್ಣಾ ಡಿಎಂಕೆ ಕೂಡ ಏನು ಶಶಿಕಲಾ ಅವರ ನೇತೃತ್ವದ ಬಣ ಕೂಡ ಇವತ್ತು ಬಹಳ ಕಾರ್ಯಚಟುವಟಿಕೆಗಳು ತೀವ್ರಗೊಂಡಿರ್ತಕ್ಕಂಥದ್ದು. ಶಶಿಕಲಾ ಅವರು 12 ಗಂಟೆ ಅಷ್ಟೊತ್ತಿಗೆ ಪ್ರಮುಖ ನಾಯಕರುಗಳನ್ನ ತಮ್ಮ ಮನೆಗೆ ಬರೋದಕ್ಕೆ ಹೇಳಿದ್ದಾರೆ. ಪ್ರಮುಖ ನಾಯಕರುಗಳ ಜೊತೆ ಅವರು ಸುಮಾರು ಅಲ್ಲಿ ಚರ್ಚೆ ನಡೆಸ್ತಾರೆ. ಆನಂತರ ರೆಸಾರ್ಟ್ ನಲ್ಲಿ ಇರ್ತಕ್ಕಂಥ ಶಾಸಕರುಗಳನ್ನ ಚೆನ್ನೈಗೆ ಕರ್ಸೋದಾ ಇಲ್ಲ ಇವರೇ ರೆಸಾರ್ಟ್ಗೆ ಹೋಗೋದಾ ಅನ್ನೋದ್ರ ಬಗ್ಗೆ ಕೂಡ ಅವರು ಡಿಸೈಡ್ ಮಾಡ್ತಾರೆ. ರಾಜ್ಯಪಾಲರು ಇದುವರೆಗೂ ಕೂಡ ತಡ ಮಾಡ್ತಾ ಇರೋದು, ಯಾಕೆ ತಡ ಮಾಡ್ತಿದ್ದಾರೆ, ರಾಜ್ಯಪಾಲರ ಆಹ್ವಾನ ಸಿಗದೇ ಇರೋದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಿರ್ತಕ್ಕಂಥ ಶಶಿಕಲಾ ಅವರು ಇವತ್ತು ಪ್ರತಿಭಟನೆ ಮಾಡಬೇಕಾ ಇಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅನ್ನೋದ್ರ ಬಗ್ಗೆ ಇವತ್ತು ಮಹತ್ವದ ನಿರ್ಧಾರವನ್ನ ಪ್ರಕಟಿಸೋರಿದ್ದಾರೆ ಸ್ಮಿತಾ. ಇದೆಲ್ಲದರ ಜೊತೆಗೆ ಇವತ್ತು ಡಿಎಂಕೆ ಕೂಡ ಈ ರಾಜಕೀಯ ಬಿಕ್ಕಟ್ಟಿನ ಮಧ್ಯದಲ್ಲಿ ಪ್ರವೇಶಿಸ್ತಾ ಇರತಕ್ಕಂಥದ್ದು. ಡಿಎಂಕೆಯ ಉನ್ನತ ಮಟ್ಟದ ಸಭೆ ಸ್ಟಾಲಿನ್ ಅವರ ಅಧ್ಯಕ್ಷತೆಯಲ್ಲಿ ಸಂಜೆ ನಡೀತಾ ಇರತಕ್ಕಂಥದ್ದು. ಆ ಸಭೆಯಲ್ಲಿ ಪನ್ನೀರ್ ಸೆಲ್ವಂ ಮತ್ತೆ ಶಶಿಕಲಾ ಬಣದ ರಾಜಕೀಯ ದೊಂಬರಾಟಗಳು ಏನ್ ನಡೀತಾ ಇದೆ, ಆ ಬೆಳವಣಿಗೆಗಳೆಲ್ಲವನ್ನ ಗಮನಿಸತಕ್ಕಂಥದ್ದು, ಡಿಎಂಕೆ ಯಾವ ನಿಲುವನ್ನ ತಗೋಬೇಕು ಅನ್ನೋವಂಥದ್ದು. ಈಗಾಗಲೇ ಡಿಎಂಕೆಯ ಕಾರ್ಯಾಧ್ಯಕ್ಷ ಸ್ಟಾಲಿನ್ ಅವರು ಹೇಳಿರ್ತಕ್ಕಂಥದ್ದು, ಯಾವುದೇ ಡಿಎಂಕೆ ನಾಯಕರುಗಳು ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನ ನೀಡಬಾರದು. ಕೆಲವು ನಾಯಕರುಗಳು ಹೇಳಿದ್ರು ನಾವು ಪನ್ನೀರ್ ಸೆಲ್ವಂಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಈ ತರದ ಹೇಳಿಕೆಗಳನ್ನ ಯಾರು ಕೂಡ ನೀಡಬಾರದು. ಡಿಎಂಕೆ ವೆಯ್ಟ್ ಅಂಡ್ ವಾಚ್ ಪಾಲಿಸಿಯನ್ನ ಈ ಸಂದರ್ಭದಲ್ಲಿ ಅನುಸರಿಸಿ ಮುಂದೆ ಏನು ಕ್ರಮ ತಗೊಳ್ಬೇಕು ಏನು ಅನ್ನೋದ್ರ ಬಗ್ಗೆ, ಪಕ್ಷ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ನಿರ್ಧರಿಸಿ ನಾಯಕರುಗಳಿಗೆ, ಪಕ್ಷದ ನಾಯಕರುಗಳು, ಶಾಸಕರುಗಳಿಗೆ ಒಂದು ನಿರ್ದೇಶನಗಳನ್ನ ಕೂಡ ಡಿಎಂಕೆ ಸಭೆಯಲ್ಲಿ ನೀಡಲಾಗುತ್ತೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸ್ಮಿತಾ. ಧನ್ಯವಾದ ರಮೇಶ್ ಮಾಹಿತಿಗಾಗಿ.